ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಇದು ಬಂದು ಊರಲ್ಲಿ 2 ವರ್ಷಕ್ಕೂ ಅಥವಾ 3 ವರ್ಷಕ್ಕೂ ಒಂದು ಸತಿ ಹಬ್ಬ ಮಾಡ್ತಾರಂತೆ. ಈ ಥರ ಮರಿಯೆಲ್ಲ ಕೊಯ್ದು ಮಾಡೋ ಅಂಥ ಹಬ್ಬ ಮನೆ ದೇವ್ರಿಗೆ. ಸೊ ಅದಕ್ಕೆ ಊರಿಗೆ ಹೋಗಿದ್ವಿ ಎಲ್ರೂ. ಆ್ಯಂಡ್ ಹೇಮಕ್ಕವ್ರ ಊರಲ್ಲಿ ಕೂಡ ಮಾಡಿದರು, ಅಲ್ಲಿಗೂ ಹೋಗಿದ್ವಿ. ಸೊ ಚೆನ್ನಾಗಿ ಅನ್ನಿಸ್ತು ನಮಗೂ. ಇಲ್ಲಿ ದಿನ ಬರೀ ಮನೇಲಿರೋದು ಅಥವಾ ಕೆಲ್ಸಕ್ಕೆ ಹೋಗೋದು ಬರೋದು ಅನ್ನೋರಿಗೆ ಈ ಥರ ಯಾವಾಗಾರು 2 ಡೇಸ್ ಹೊರಗೆ ಹೋಗಿ ಬಂದರೆ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿರ್ತೀವಲ್ಲ, ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ, ಒಂಥರ ಪೀಸ್ ಅನಿಸುತ್ತೆ. ಸೊ ಅವಾಗ ಈ ಥರ ಇದ್ದರೆ ಚೆಂದ ಅನಿಸುತ್ತೆ. ಸೊ ಅಂಕಲೇ ಎಲ್ಲನೂ ಅಡುಗೆ ಎಲ್ಲ ಮಾಡಿದ್ರು. ಸೊ ನಮ್ಮದು ಹೋಟ್ಲಿರೋದ್ರಿಂದ ಸೊ ಭಟ್ರು ಅವರೇ ಫೇಮಸ್ ಭಟ್ರು ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ. ಚೆನ್ನಾಗಿ ಮಾಡಿದರು, ಎಲ್ಲರೂ ಕರೆದಿದ್ವಿ, ಎಲ್ಲರೂ ಬಂದಿದ್ದರು, ಊಟ ಎಲ್ಲ ಮಾಡಿಕೊಂಡು. ಆ್ಯಂಡ್ ಹೇಮಕ್ಕ ಅವ್ರ ಊರಲ್ಲಿ ನೆಕ್ಸ್ಟ್ ಡೇ ಅವ್ರ ಊರಲ್ಲಿತ್ತು. ಅಂದರೆ ಅವ್ರ ಊರಲ್ಲಿ ಹೆಂಗೆ ಅಂದರೆ 48 ಡೇಸು ಒಬ್ರೊಬ್ರು ಮನೇಲಿ ಒಬ್ರೊಬ್ರು ಅಡುಗೆ ಮಾಡಿಸ್ಬೇಕಂತೆ. ಊರಲ್ಲಿ ಒಂದೊಂದು ಮನೇಲಿ ಒಬ್ರೊಬ್ರು ಅಡುಗೆ ಮಾಡಿಸ್ಬೇಕಂತ. ಆ ಥರ ಏನೋ ಆ ಥರ ಮಾಡಿದರು. ದೇವಸ್ಥಾನ ಏನೋ ಹೊಸ್ದಾಗಿ ಕಟ್ಟಿಸಿದ್ದೋ ಏನೋ ಅನಿಸುತ್ತೆ. ಪೂಜೆ ಅವ್ರದ್ದು ಅಷ್ಟೇ, ಅವ್ರದ್ದು ಚೆನ್ನಾಗಿತ್ತು. ಸೊ ನನಗೆ ಈ ಥರ ವೀರಗಾಸೆ ಅವರು ಕುಣಿಯೋದಾಗಿರ್ಬೋದು, ಈ ಥರ ದೇವ್ರನ್ನೆಲ್ಲ ಮೆರೆಸೋದಾಗಿರ್ಬೋದು, ಇಟ್ಕೊಂಡೆಲ್ಲ ಮಾಡ್ತಾರಲ್ಲ, ಅದೆಲ್ಲ ನೋಡೋಕ್ಕೆ ನಂಗೆ ಈ ಥರ ತುಂಬ ಇಷ್ಟ. ಈ ಹಬ್ಬಗಳು, ಈ ಥರ ದೇವ್ರದ್ದೆಲ್ಲ ನೋಡೋದು ಅದೆಲ್ಲ ತುಂಬ ಇಷ್ಟ. ಚೆನ್ನಾಗಿ ಅನಿಸುತ್ತೆ. ನಾವಂತೂ ಅಲ್ಲಿಂದ ಅಲ್ಲಿಗೆ, ಊರಿಂದ ಊರಿಗೆ, ಅಲ್ಲಿಂದ ಇಲ್ಲಿಗೆ ಹೋಗೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು. ಕಾರ್ ಇತ್ತಲ್ಲ, ಚೆನ್ನಾಗಿ ಓಡಾಡ್ತಾಯಿದ್ವಿ. ಸೊ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಯಾರೋ ಮನೆಗೂ ಕರೆಸಿದ್ರು. ಚೆನ್ನಾಗಿತ್ತು ಹಬ್ಬ, ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಹಂಸಿಕವರೆಲ್ಲ ಇದ್ರಲ್ವ, ಸೊ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಎಲ್ಲ ಒಂದೊಂದು ಸುಮ್ಮನೆ ಕ್ಲಿಪ್ಪಿಂಗ್ನ ತೊಗೊಂಡಿರೋದಷ್ಟೇ. ಊರ ಕಡೆ ಹೋದ್ರೇನು ಗೊತ್ತಾ, ಅವರು ಮಸಿ ಎಲ್ಲ ಮಾಡಿರ್ತಾರೆ ಪಾತ್ರೆಗಳಿಗೆ. ಆ್ಯಂಡ್ ಅದಕ್ಕೆ ಈ ಕಾಯಿ ಜೊಂಗಲೆಲ್ಲ ಊರ ಕಡೆ ಜಾಸ್ತಿ ಅದರಲ್ಲೇ ಪಾತ್ರೆ ಎಲ್ಲ ಬೆಳಗೋದು. ಏನೋ ಯಾವಾಗಾರು ಒಂದು ಸತಿ ನಮ್ಗೆ ಅದೆಲ್ಲ ಒಂಥರ ಹೊಸದು ಅನಿಸುತ್ತಲ್ಲ, ಚೆನ್ನಾಗಿ ಅನಿಸ್ತಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಫುಲ್ಲು ಬೆಳಗ್ಗೆ ಕಾರ್ ಮೇಲೆ ಆ ಥರ ಹುಳಗಳು, ಚಿಟ್ಟ ಥರ ಹುಳ ಇರುತ್ತಲ್ಲ, ಅದು ಫುಲ್ಲು ತುಂಬ್ಕೊಂಬಿಟ್ಟಿದೆ. ಅದು ನೀರು ಹಾಕಿದ್ಮೇಲೆ ಮಾಡಿದ್ದು ಅದು ವೀಡಿಯೋನ. ಆ್ಯಂಡ್ ಸಂತೆ ಕೂಡ ನಡೀತಿತ್ತು ಅವತ್ತು. ಸಂತೇಲಿ ಬಳೆ ಕೂಡ ಹಾಕ್ಸ್ಕೊಂಡ್ಲು ಹಂಸಿಕಾ. ಆ್ಯಂಡ್ ನಾವೇನೋ ಮದುವೆ ಆಗಿರೋರು ಸಂತೆಯಲ್ಲಿ ಬಳೆದನ್ನ ತೊಡ್ಸ್ಕೊಬಾರ್ದಂತೆ. ಮನೆ ಹತ್ರ ಬರೋರ ಹತ್ರ ತೊಡ್ಸ್ಕೊಬೋದಂತೆ, ಬಟ್ ಸಂತೆಯಲ್ಲಿ ಆ ಥರ ತೊಡ್ಸ್ಕೊಬಾರ್ದಂತೆ ಅಂತ ಹೇಳಿದ್ರು ಅಜ್ಜಿ. ಯಾಕೆ ಏನು ಅಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಆ ಥರ ಮಾಡಬೇಡಿ ಆಯಿತಾ. ಸಂತೆಲೆಲ್ಲ ತೊಡ್ಸ್ಕೊಬೇಡಿ, ಗೊತ್ತಿಲ್ಲ, ತೊಡ್ಸ್ಕೊಳ್ಳೋರು ತೊಡ್ಸ್ಕೊತಾರೇನೋ. ಆ್ಯಂಡ್ ನಮ್ಮನೆ ಹುಡುಗಿ ನೋಡಿ ಸಕ್ಕತ್ತಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ಲು. ಇಂಪು ಚೆನ್ನಾಗಿ ಕಾಣ್ತಾಯಿದ್ಲು. ನನಗಂತೂ ಹೆಣ್ಮಕ್ಳು ಆ ಥರ ರೆಡಿ ಆದಾಗ ನೋಡೋದೇ ಒಂಥರ ಖುಷಿ, ಎಷ್ಟು ಚೆನ್ನಾಗಿ ಅನಿಸ್ತಿರುತ್ತೆ. ಹೇಮಕ್ಕ ಅಂತೂ ಚೆನ್ನಾಗಿ ರೆಡಿ ಮಾಡುತ್ತೆ ಅವಳನ್ನ. ಯಾವಾಗಲೂ ಅಷ್ಟೇ, ಏನು ಫಂಕ್ಷನ್ ಇದ್ದರೂ ಏನಾದರೂ ಚೆನ್ನಾಗಿ ರೆಡಿ ಮಾಡುತ್ತೆ. ಹೆಣ್ಮಕ್ಳೇ ಹಂಗೆ ಅಲ್ವಾ, ಚೆನ್ನಾಗಿ ರೆಡಿ ಮಾಡ್ಬೋದು ಅವ್ರನ್ನ. ಸೊ ಈ ಥರ ಆಯಿತು ಅಷ್ಟೇ. ಆಮೇಲೆ ಸೊ ಹೊಸ ಮೆಂಬರ್ ಒಬ್ಬರು ಮನೆಗೆ ಬಂದರು. ಮತ್ತು ಕಿರಣ್ ಒಂದು ಹೊಸ ಗಾಡಿನ ತೊಗೊಂಡ. ಸಕ್ಕತ್ತಾಗಿದೆ ಗಾಡಿ ಮಾತ್ರ, ನನಗಂತೂ ಸಖತ್ ಇಷ್ಟ ಆಯಿತು. ಹೋದಾಗೆಲ್ಲ ಅಲ್ಲಿಗೆ ನಾನು ಅದನ್ನು ಒಂದು ರೌಂಡ್ ಓಡಿಸ್ಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ. ಚೆನ್ನಾಗಿದೆ ಗಾಡಿ, ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಪವನ್ ಫ್ರೆಂಡ್ ಒಬ್ರದ್ದು ಎಂಗೇಜ್ಮೆಂಟ್ ಕೂಡ ಇತ್ತು. ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೊಂಡಿದ್ರು. ಅದನ್ನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನೆಲ್ಲ ಹಾಕಿದ್ದೀನಿ. ಕಪಲ್ ಜೋಡಿ ತುಂಬ ಚೆನ್ನಾಗಿದೆ. ಅರೇಂಜ್ ಮ್ಯಾರೇಜ್ ಚೆನ್ನಾಗಿದೆ, ಚೆನ್ನಾಗಿ ಅನ್ನಿಸ್ತು. ನಮಗೂ ಇದೆಲ್ಲ ಒಂಥರ ಹೊಸ ಥರ ಅನ್ನಿಸ್ತಿತ್ತು. ಚೆನ್ನಾಗಿತ್ತು. ಎಲ್ಲ ಅವರು ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೊಂಡಿದ್ರು. ಸೊ ಹೋಗಿ ಬಂದ್ವಿ ಅಲ್ಲೂ ಕೂಡ. ಆ್ಯಂಡ್ ನಮ್ಮ ಏರಿಯಾದಲ್ಲಿ 3 ಡೇಸ್ ಊರಹಬ್ಬ ಇತ್ತು. ಲಾಸ್ಟ್ ಟೈಮ್ ವರ್ಷ ಮಾಡ್ತಾರೆ. ಲಾಸ್ಟ್ ಟೈಮ್ ಅಷ್ಟೊಂದೆಲ್ಲ ಜಾತ್ರೆ ಥರ ಎಲ್ಲ ಮಾಡಿರಲಿಲ್ಲ. ಈ ಸತಿ ಅಂದರೆ ಜಾತ್ರೆ ಕಟ್ಟೋದು ಅಂತಾರಲ್ಲ ಊರ ಕಡೆ, ಊರಹಬ್ಬ ಟೈಮಲ್ಲೆಲ್ಲ ಕಟ್ತಾರಲ್ಲ, ಆ ಥರ ಕಟ್ಟಿದ್ರು ಈ ಸತಿ. ತುಂಬ ಚೆನ್ನಾಗಿ ಮಾಡಿದರು ಊರಹಬ್ಬನ ನಮ್ಮ ಏರಿಯಾದಲ್ಲಿ. ಸೊ ಎಲ್ಲನೂ ಒಂದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ, ನೋಡಿ. ರಾ ಕ್ಲಿಪ್ಪಿಂಗ್ಸ್ ಕೂಡ ಹಂಗೆ ಹಾಕ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟೊಂದು ಬ್ಲಾಗ್ಸ್ ಇದೆ, ಬೇಗ ಹಾಕಿ ಮುಗಿಸ್ಬಿಡ್ಬೇಕು. ಅದು ಇಟ್ಕೊಂಡಷ್ಟು ಒಂಥರ ಮಾಡ್ಕೊತಾ ಇರ್ತೀನಲ್ಲ ವೀಡಿಯೋಸ್ನ, ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವುದು ಏನು ಅನ್ನೋದೇ ಗೊತ್ತಾಗಲ್ಲ. ಆ್ಯಂಡ್ ಪ್ರಿಯಾಂದು ಕೂಡ ಅಕೌಂಟ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಪ್ರಿಯಾ ಅಂತ ಹೊಸ್ದಾಗಿ ಮಾಡಿದ್ದಾಳೆ. ಮತ್ತೆ ಕ್ರಿಯೇಟ್ ಮಾಡಿದ್ಲು, ಅದು ಸಸ್ಪೆಂಡ್ ಆಯಿತು. ಸೊ ಅದನ್ನು ಕೂಡ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಅವಳ ಚಾನಲ್ ಇದೆ, ಪ್ರಿಯಾ ಲೈಫ್ ಸ್ಟೈಲ್ ಡೈರೀಸ್ ಅಂತ. ಅದನ್ನು ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾಳೆ. ಕುಕ್ಕಿಂಗ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು,
ಅನ್ಬಾಕ್ಸಿಂಗ್ ವಿಡಿಯೋಸ್ ಆಗಿರ್ಬೋದು ಎಲ್ಲನೂ ಮಾಡ್ತಾಳೆ. ಒಂದು ಸತಿ ಅವಳ ಚಾನಲ್ನ ಚೆಕ್ ಮಾಡಿ ನೋಡಿ, ಪ್ರಿಯಾ ಲೈಫ್ ಸ್ಟೈಲ್ ಡೈರೀಸ್ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನನಗೆ ಗುಡ್ಸ್ಬಿಟ್ಟಿ ಆಮೇಲೆ. ಚೆನ್ನಾಗಿ ಬಂದೈತಲ್ಲ. 6 ಪ್ಯಾಕ್ ನೋಡ್ರೆ ನಿಮ್ದು ವ್ಯೂಸ್ ಜಾಸ್ತಿ ಬರುತ್ತೆ. ಆ ಫೋನಲ್ಲಿ ಫೋಟೋ ತೆಗೆದ್ರೆ ಪಕ್ಕಾ ಫ್ರೇಮೇ ಮಾಡಿಸ್ಕೊಳ್ಳೋದು ಅವಂದು ಅದರಲ್ಲೇ ತೆಗಿ. ಚೆನ್ನಾಗೈತಾ ಜಲ್ಲು ಚೆನ್ನಾಯ್ತಾ? ಹಿರಿಯ ನಾಗರಿಕರಿಗೆ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಸ್ಥಳಕ್ಕೆ ಗ್ರಾಮಸ್ಥರು ಸಹ ನನಗೆ ಸಹ ಪ್ರಾರಂಭ ಆಗ್ತದೆ. ಆದಷ್ಟು